ನಮಸ್ಕಾರ. ಕರ್ನಾಟಕ ತಕ್ ವಿಶೇಷವಾದಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಅಶ್ವಿನ್ ಗೌತಮ್. ವೀಕ್ಷಕರೇ, ನಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಮುಂಚೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದಾದ ನಂತರದಲ್ಲಿ ಒಂದಾದ ಮೇಲೆ ಒಂದರಂತೆ ಘೋಷಣೆಗಳನ್ನ ಅನುಷ್ಠಾನಕ್ಕೆ ತರ್ತಾ ಬಂತು. ಈಗ ಆಲ್ರೆಡಿ ಸರಿಸುಮಾರು ಒಂದು 9 ತಿಂಗಳುಗಳ ಕಾಲ ಈಗ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಡೆಸಿದೆ. ಸೊ ಮತ್ತೊಂದು 5ನೇ ಗ್ಯಾರಂಟಿಯನ್ನ ನಾಳೆಯ ದಿನ 5ನೇ ಗ್ಯಾರಂಟಿಯಾದ ಯುವ ನಿಧಿಯನ್ನ ಲಾಂಚ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಎಷ್ಟು ಜನ ಅದಕ್ಕೆ ರಿಜಿಸ್ಟರ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಅದರ ಫಲಾನುಭವಿಗಳಾಗ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಸುಮಾರು 50,000 ನಿರುದ್ಯೋಗಿಗಳು, ಡಿಪ್ಲೊಮಾ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಗ್ರಾಜ್ಯುಯೇಟ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು. ಇದರ ಜೊತೆಗೆ ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಾಯಿತು. ಇದರ ಜೊತೆಗೆ ತನ್ನದೇ ಪಕ್ಷದ ಕಾರ್ಯಕರ್ತರಿಗೆ 6ನೆಯ ಗ್ಯಾರಂಟಿಯೊಂದನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಘೋಷಣೆಯನ್ನ ಮಾಡಿದ್ರು. ಏನದು 6ನೇ ಗ್ಯಾರಂಟಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸೂಕ್ಷ್ಮವಾಗಿ ಗೊತ್ತಿದೆ. ಅದರ ವಿಸ್ತೃತವಾದಂತಹ ವಿಚಾರವನ್ನ ನಾನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಇಡ್ತಾ ಇದ್ದೇನೆ. ರಾಜ್ಯದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂತಹ 5 ಗ್ಯಾರಂಟಿಗಳು ಏನೇನಿದ್ದಾವೆ, ಅದರಲ್ಲಿ 4 ಗ್ಯಾರಂಟಿಗಳು ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದ್ದಾವೆ. ಅದರಲ್ಲಿ ಯಾವ್ಯಾವುದು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಒಂದು ಗೃಹಲಕ್ಷ್ಮಿ ಯೋಜನೆ ಮನೆಯ ಮಹಿಳಾ ಯಜಮಾನಿಗೆ 2,000 ರೂಪಾಯಿಯನ್ನ ಪ್ರತಿ ತಿಂಗಳು ನೀಡ್ತಕ್ಕಂಥದ್ದು ಈ ಒಂದು ಯೋಜನೆ. ಅನ್ನಭಾಗ್ಯ 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದು ಅನಿವಾರ್ಯ ಕಾರಣಗಳಿಂದಾಗಿ 5 kg ಅಕ್ಕಿ ಸಿಗ್ತಾ ಇದೆ. 5 kg ಅಕ್ಕಿಯ ದುಡ್ಡು ಸಿಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆ ಅಪ್ ಟು 200 ಯೂನಿಟ್ಸ್ ವಿದ್ಯುತ್ ಉಚಿತವಾಗಿ ನೀಡ್ತೀವಿ ಅಂತ ಹೇಳ್ತಾ ಇದ್ರು. ಬಹುಶಃ ಅದು ಒಂದು ಸಕ್ಸಸ್ಫುಲ್ ಆದಂತಹ ಒಂದು ಯೋಜನೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಅದರ ಜೊತೆಗೆ ಶಕ್ತಿ ಯೋಜನೆ ಮಹಿಳಾ ಪ್ರಯಾಣಿಕರಿಗೆ ಸಾರಿಗೆ ಬಸ್ಸುಗಳಲ್ಲಿ ಅವರಿಗೆ ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು ಅನ್ನುವಂಥದ್ದು. ಸುಮಾರು 130 ಕೋಟಿಗೂ ಅಧಿಕ ಮಹಿಳೆಯರು ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಾದ ಮೇಲಿಂದ ಆ ಒಂದು ಯೋಜನೆಯನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಎಲ್ಲ ಯೋಜನೆಗಳು, ಈ ಎಲ್ಲ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ ಬಹುಶಃ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳಿ ಭಾವಿಸ್ತೀನಿ. ಹಾಗಾಗಿ ಮತ್ತೊಂದು 6ನೇ ಗ್ಯಾರಂಟಿಯನ್ನ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ. ಏನಪ್ಪಾ ಅದು 6ನೇ ಗ್ಯಾರಂಟಿ? ಈ ಎಲ್ಲ ಗ್ಯಾರಂಟಿಗಳು ಅನುಷ್ಠಾನ ಎಷ್ಟರ ಮಟ್ಟಿಗೆ ಆಗಿದ್ದಾವೆ ಅನ್ನೋದನ್ನ ಮೇಲುಸ್ತುವಾರಿಯನ್ನ ಮಾಡೋದಕ್ಕಾಗಿ ಒಂದು ರಾಜ್ಯ ಮಟ್ಟದ ಸಮಿತಿ, ಜಿಲ್ಲಾ ಮಟ್ಟದ ಸಮಿತಿ ಹಾಗೆ ಕ್ಷೇತ್ರವಾರು ಸಮಿತಿಗಳನ್ನ ರಚನೆ ಮಾಡುವ ಮುಖಾಂತರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅಧಿಕಾರವನ್ನ ಕೊಡುವಂತಹ ಒಂದು 6ನೇ ಗ್ಯಾರಂಟಿಯನ್ನ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ. ಈ ಯೋಜನೆಗಳು ಏನೇನಿದ್ದಾವಲ್ಲ, ಈ 5 ಯೋಜನೆಗಳು ಏನೇನು ಬಂದಿದ್ದಾವೆ ಅದು ಎಲ್ಲರಿಗೂ ತಲುಪಿದೆಯಾ? ಮತ್ತೊಂದು ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಒಂದು ತಯಾರಿಯನ್ನ ಮಾಡಿಕೊಳ್ಳುವಂತಹ ಒಂದು ಆಲೋಚನೆಯು ಕೂಡ ಇರಬಹುದು. ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಕನೆಕ್ಟಿಂಗ್ ಟು ಕನೆಕ್ಟ್ ಆಗಬೇಕು. ಜನರಿಗೆ ಕನೆಕ್ಟ್ ಆಗುವಂತಹ ಸರ್ಕಾರ ಬೇಕು. ತನ್ನ ಕಾರ್ಯಕರ್ತರ ಮುಖೇನವಾಗಿ ರಾಜ್ಯದ ಜನತೆಗೆ ತಲುಪುವಂತಹ ಕೆಲಸವನ್ನ ಬಹುಶಃ ರಾಜ್ಯ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿ ನನಗನ್ಸುತ್ತೆ. ಸೊ ಇದು ಒಂದು ಸ್ಟ್ರಾಟಜಿ ಇರಬಹುದು. ಬಹುಶಃ ಅಳೆದು ತೂಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಎಲ್ಲ ವಿಚಾರಗಳನ್ನ ಆಲೋಚನೆ ಮಾಡಿ ಈ ಒಂದು ಸಮಿತಿಯನ್ನ ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಸುಮಾರು ಒಂದು 5 ರಿಂದ 6 ಜನಕ್ಕೆ ಸಚಿವ ದರ್ಜೆ ಸಿಗುವಂತಹ ಆಲೋಚನೆಯೂ ಕೂಡ ಇದೆ. ಅದನ್ನ ಘೋಷಣೆಯೂ ಕೂಡ ಮಾಡಲಾಗಿದೆ. ಇಲ್ಲಿ ಯಾವ್ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಇಂಪ್ಲಿಮೆಂಟೇಷನ್ ಏನಾಗ್ತಾ ಇದೆ, ಅದರ ಜಿಲ್ಲಾವಾರು ರಿಪೋರ್ಟ್ಗಳನ್ನ ಬಂದಿದ್ದನ್ನ ನೋಡುವಂಥದ್ದಾಗಿರ್ಬೋದು, ಅದರ ಮೇಲುಸ್ತುವಾರಿಯನ್ನ ಮಾಡುವಂಥದ್ದು, ಹಾಗೆ ತಾಲೂಕ್ ಲೆವೆಲ್ ಇಂದ ಕ್ಷೇತ್ರವಾರು ಬಂದಿರತಕ್ಕಂಥ ರಿಪೋರ್ಟ್ಗಳನ್ನ ಮೇಲುಸ್ತುವಾರಿಯನ್ನ ನೋಡ್ತಕ್ಕಂಥದ್ದು. ಇದಕ್ಕೆ ಅಂತ ಹೇಳಿ ಒಂದು ಸೆಪರೇಟ್ ಕಮಿಟಿಯೊಂದನ್ನ ರಚನೆಯನ್ನ ಮಾಡಲಾಗುತ್ತೆ. ಅದರಲ್ಲಿ ಓರ್ವ ಅಧ್ಯಕ್ಷರು ಇರ್ತಾರೆ, 5 ಮಂದಿ ಉಪಾಧ್ಯಕ್ಷರು ಇರ್ತಾರೆ, ಹಾಗೆ 31 ಜನ ಸದಸ್ಯರು ಇರ್ತಾರೆ. 5 ಮಂದಿ ಉಪಾಧ್ಯಕ್ಷರಿಗೆ, ಈ ಸಮಿತಿಯ ಉಪಾಧ್ಯಕ್ಷರಿಗೆ ಹಾಗೂ ಒಬ್ಬ ಅಧ್ಯಕ್ಷರಿಗೆ
ಅಂದ್ರೆ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸಚಿವನ ಸ್ಥಾನಮಾನವನ್ನು ನೀಡಲಾಗತ್ತೆ. 5 ಮಂದಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ದರ್ಜೆಯನ್ನ ನೀಡಲಾಗುತ್ತೆ, ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಇದನ್ನ ನೀಡಲಾಗತ್ತೆ. ಅವರಿಗೆ ಅದೇನೆಲ್ಲ ಸೌಲಭ್ಯಗಳಿದ್ದಾವೋ ಆ ಎಲ್ಲ ಸೌಲಭ್ಯಗಳನ್ನ ನೀಡಲಾಗತ್ತೆ. ಆ ಸೌಲಭ್ಯಗಳನ್ನ ನಾವು ಬಹುಶಃ ಹಿಂದೆಯೂ ಕೂಡ ಕೇಳಿದ್ವಿ. ಮತ್ತೊಮ್ಮೆ ನಾನು ವೀಕ್ಷಕರ ಅನುಕೂಲಕ್ಕಾಗಿ ಆ ಸೌಲಭ್ಯಗಳು ಏನೇನು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದರ ಜೊತೆಗೆ 31 ಜನ ಸದಸ್ಯರು ಯಾರು ಇರ್ತಾರಲ್ಲ ಆ ಸದಸ್ಯರಿಗೆಲ್ಲರಿಗೂ ಕೂಡ ಗೌರವಧನ ಸ್ವಲ್ಪ ಮಟ್ಟಿಗೆ, ಅದೇ ರೀತಿ ಒಂದು ಸಿಟ್ಟಿಂಗ್ ಚಾರ್ಜಸ್, ಮೀಟಿಂಗ್ ಅನ್ನು ಅಟೆಂಡ್ ಮಾಡಿದ್ದಕ್ಕೆ ಒಂದು ಸಿಟ್ಟಿಂಗ್ ಚಾರ್ಜಸ್ ಅಂತ ಹೇಳಿರ್ತದೆ, ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ನಾವು ಈ ಅಧ್ಯಕ್ಷರಿಗೆ ಏನೆಲ್ಲ ಫೆಸಿಲಿಟೀಸ್ ಸಿಗತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಅಂದ್ರೆ ಆಸ್ ಪರ್ DAPR ಸುಮಾರು 16 ಕೋಟಿ ರೂಪಾಯಿ ವಾರ್ಷಿಕವಾಗಿ ಅಂದಾಜು ವೆಚ್ಚ ಆಗತ್ತೆ ಅಂತ ಹೇಳಿ DAPR ಇಲಾಖೆ ಹೇಳಿತ್ತು. ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡುವಂತಹ ಸಂದರ್ಭದಲ್ಲಿ ಸುಮಾರು ಒಂದು 5 ರಿಂದ 6 ಕೋಟಿ ವೆಚ್ಚ ಆಗ್ಬೋದು. ನಾವು 58 ಸಾವಿರ ಕೋಟಿ ರೂಪಾಯಿಯ ಏನು ಯೋಜನೆಯನ್ನೇ ನಾವು ನೀಡ್ತಾ ಇದ್ದೀವಂತೆ. ಇಟ್ಸ್ ನಾಟ್ ಎ ಬಿಗ್ ಡೀಲ್. 5 ರಿಂದ 6 ಕೋಟಿ ರೂಪಾಯಿಗಳು ವಾರ್ಷಿಕವಾಗಿ ವೆಚ್ಚ ಆಗ್ತಕ್ಕಂಥ ಇಟ್ಸ್ ನಾಟ್ ಎ ಬಿಗ್ ಡೀಲ್ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಏನಿಹೌ ಓಕೆ ಫೈನ್, ಬಟ್ ಏನೆಲ್ಲ ವಿಚಾರಗಳು, ಯಾಕೆಂತಂದ್ರೆ ಈಗ ಡಿಸ್ಟಿಕ್ ಲೆವೆಲ್ ನಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ, ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ, ಮೇಲಾಗಿ ಜಿಲ್ಲಾಧಿಕಾರಿಗಳಿರ್ತಾರೆ. ಜಿಲ್ಲಾಧಿಕಾರಿಗಳ ಅಡಿಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಇರುವಂತಹ ಎಲ್ಲ ಅಧಿಕಾರಿಗಳು ಇದರ ಮಾಹಿತಿ ಇದ್ದೇ ಇರುತ್ತೆ. ಮನೆ ಮನೆಗೂ ಹೋಗಿ ಅದನ್ನ ಕೇಳಬೇಕಾದಂತಹದ್ದು ಅಥವಾ ಚುನಾವಣಾ ಪೂರ್ವ ತಯಾರಿಯನ್ನ ಅದು ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ, ಅಧಿಕಾರಿ ವರ್ಗದವ್ರು ಮಾಡ್ಲಿಕ್ಕೆ ಆಗೋದಿಲ್ಲ, ಕಾರ್ಯಕರ್ತರ ವರ್ಗದವರೇ ಬೇಕಾಗ್ತದೆ. ಬಟ್ ಹೀಗಿರುವಾಗ ಅಧಿಕಾರಿಗಳಿಂದ ಮಾಹಿತಿಯನ್ನ ತರಿಸ್ಕೊಳ್ಳಬಹುದಿತ್ತು. ಬಟ್ ಅದಕ್ಕೆ ಅಂತಾನೆ ಒಂದು ಸೆಪರೇಟ್ ಸಮಿತಿ ಬೇಕಾಗಿತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಕಾರ್ಯಕರ್ತರಿಗೆ ಮಣೆ ಹಾಕ್ತಕ್ಕಂಥದ್ದು, ಲೋಕಸಭಾ ಚುನಾವಣೆಯ ಹಿತದೃಷ್ಟಿಯಿಂದ ಕಾರ್ಯಕರ್ತರನ್ನ ತಮ್ಮತ್ತ ಸೆಳೆಯೋದಕ್ಕೆ, ಹಾಗೆ ಕಾರ್ಯಕರ್ತರ ಸರ್ಕಾರದ ಮೇಲೆ ಇಟ್ಟಿರ್ತಕ್ಕಂಥ ಹಾಗೂ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನ ಮತ್ತಷ್ಟು ಇಮ್ಮಡಿಗೊಳಿಸೋದಕ್ಕೆ ಈ ಒಂದು ಪ್ಲಾನ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾತು ಕೂಡ ಕೇಳಬರ್ತಾ ಇದೆ. ಸೊ ರಾಜ್ಯ ಅಧ್ಯಕ್ಷರಿಗೆ ಅಂದ್ರೆ ಈ ಸಮಿತಿಯ ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ನೀಡಲಾಗತ್ತೆ. ಅದರಲ್ಲಿ ಏನೇನು ಪರ್ಕ್ಸ್ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಅವರಿಗೆ ಅನುಕೂಲಗಳು ಏನೇನಿರುತ್ತೆ, ಅವರಿಗೆ ತಿಂಗಳಿಗೆ ಸಂಬಳ ಅಂತ ಹೇಳಿ ಇರುತ್ತೆ. ಸಂಬಳ ಸರಿಸುಮಾರು ಒಂದು 40,000 ರೂಪಾಯಿ ಸಂಬಳ. ಯಾಕೆಂತಾರೆ 2014ರಲ್ಲಿ ಒಂದ್ ರೌಂಡ್ ಚೇಂಜಸ್ ಆಗಿತ್ತು, ಅದರ ಡಾಟಾವನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದಾದ ನಂತರದ ಮತ್ತೊಮ್ಮೆಯೂ ಕೂಡ ಚೇಂಜಸ್ ಆಗಿದೆ, ಸ್ವಲ್ಪ ಮಟ್ಟಿಗಿನ ಚೇಂಜಸ್ ಅನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯು ಇರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ ಸುಮಾರು ಒಂದು 40,000 ರೂಪಾಯಿ ಸಿಗುತ್ತೆ. ಇನ್ನು ಸ್ಟಂಪ್ಚರಿ ಅಲಯನ್ಸ್ SCA ಸುಮಾರು 3 ಲಕ್ಷ ರೂಪಾಯಿ ಸಿಗುತ್ತೆ. 3 ಲಕ್ಷ ರೂಪಾಯಿ ಸಿಗುತ್ತೆ ಅವರಿಗೆ. HRA ಹೌಸ್ ರೆಂಟ್ ಅಲೋಯನ್ಸ್ ಸುಮಾರು 1 ಲಕ್ಷ ರೂಪಾಯಿಗಳವರೆಗೆ ಅವರಿಗೆ HRA ಹೌಸ್ ರೆಂಟ್ ಅಲಯನ್ಸ್ ಸಿಗುತ್ತೆ. ಅದರ ಜೊತೆಗೆ ಕನ್ವೆಯನ್ಸ್ ಓಡಾಡೋದಕ್ಕೆ, ಸಮಿತಿಯ ಕೆಲಸವನ್ನ ಮಾಡೋದಕ್ಕೆ, ಇದಕ್ಕೆ ಅಂತ ಹೇಳಿ ಸುಮಾರು 1,000 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲಿನ ಹಣವನ್ನ ಅವರಿಗೆ ನೀಡಲಾಗತ್ತೆ ಸರ್ಕಾರದ ಕಡೆಯಿಂದ. ಈಗ ಆಲ್ರೆಡಿ ಸುಮಾರು ಒಂದು 102 ರೂಪಾಯಿ 103 ರೂಪಾಯಿ ಪೆಟ್ರೋಲ್ ಚಾರ್ಜ್ ಇದೆ, ಡೀಸೆಲ್ ಒಂದು 85 ರೂಪಾಯಿ ಇದೆ. ಸೊ ಇದೆಲ್ಲವನ್ನು ನೋಡ್ಕೊಂಡಾಗ ಪೆಟ್ರೋಲ್ ಅಂತಾನೆ ತೆಗೆದುಕೊಳ್ತು ಅಂತ ಆಯ್ತು ಅಂತಂದ್ರೆ ಸುಮಾರು ಅದೊಂದು 1 ಲಕ್ಷ ರೂಪಾಯಿ ಅಷ್ಟು ಅವರಿಗೆ ಅಂದ್ರೆ ಅವರಿಗೆ ತಿಂಗಳಿಗೆ ಬರ್ತಕ್ಕಂತಹ ಒಂದು ಚಾರ್ಜಸ್, ಸರ್ಕಾರದ ಕಡೆಯಿಂದ ಬರುವಂತಹ ಸ್ಯಾಲರಿ ಅಂತ ಹೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಅದರ ಹೊರತಾಗಿ ವಾಟರ್ ಚಾರ್ಜಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಹಾಗೆ ಟೆಲಿಫೋನ್ ಎಕ್ಸ್ಪೆನ್ಸಸ್ ಇದೆಲ್ಲವೂ ಕೂಡ ಇರುತ್ತೆ. ಅದರ ಜೊತೆಗೆ 2 PAಗಳನ್ನ ಅಪಾಯಿಂಟ್ ಮಾಡಿಕೊಳ್ಳುವಂತಹ ಅಧಿಕಾರವೂ ಕೂಡ ಅವರಿಗೆ ನೀಡಲಾಗಿರುತ್ತೆ. ಅವರಿಗೆ ಸಂಬಳವನ್ನು ನೀಡ್ತಕ್ಕಂಥದ್ದು DAPR ಇಂದ ನೀಡ್ತಾರೆ. ಸರಿಸುಮಾರು ಇದೆಲ್ಲವೂ ಕೂಡ ಸೇರಿ ಸುಮಾರು ಒಂದು 5.5 ಲಕ್ಷದ ಹತ್ತಿರ ಬರಬಹುದು ಅನ್ನುವಂಥದ್ದು ಒಂದು ಅಂದಾಜು ಅಧ್ಯಕ್ಷರಿಗೆ. ಇನ್ನು ಅದನ್ನ ಹೊರತುಪಡಿಸಿ 5 ಜನ ಉಪಾಧ್ಯಕ್ಷರಿದ್ದಾರೆ. ಅವರಿಗೆ ಎಷ್ಟು ಬರ್ತದೆ? ಅವರಿಗೆ 35,000 ರೂಪಾಯಿ ಸ್ಯಾಲರಿ ಇರುತ್ತೆ, 2 ಲಕ್ಷ ರೂಪಾಯಿ ಸ್ಟಂಪ್ಚುರಿ ಅಲಯನ್ಸ್ ಇರುತ್ತೆ, ಹಾಗೆ HRA 1 ಲಕ್ಷ ರೂಪಾಯಿ, ಹಾಗೆ 1,000 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಖರ್ಚು ಇದನ್ನ ಕೊಡ್ಲಾಗತ್ತೆ. ಅದರ ಜೊತೆಗೆ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಇದೆಲ್ಲವನ್ನು ಕೂಡ ನೀಡಲಾಗತ್ತೆ ಅನ್ನುವಂಥದ್ದು. ಇದೇ ರೀತಿಯಲ್ಲಿ ಡಿಸ್ಟಿಕ್ ಲೆವೆಲ್ ನಲ್ಲೂ ಕೂಡ ಒಂದಷ್ಟು ಜನ ಒಂದು ಸಮಿತಿಯನ್ನ ಮಾಡಲಾಗತ್ತೆ. ಒಬ್ರು ಅಧ್ಯಕ್ಷರು ಇರ್ತಾರೆ, ಹಾಗೆ ಉಪಾಧ್ಯಕ್ಷರು ಇರ್ತಾರೆ, ಹಾಗೆ 21 ಜನ ಸದಸ್ಯರು ಇರ್ತಾರೆ ಡಿಸ್ಟಿಕ್ ಲೆವೆಲ್ ನಲ್ಲಿ. ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು
ಉಪಾಧ್ಯಕ್ಷರು ಹಾಗೆ 21 ಜನ ಸದಸ್ಯರಿರ್ತಾರೆ. ಇನ್ನು ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಕ್ಷೇತ್ರವಾರು ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ 11 ಜನ ಸದಸ್ಯರು ಇರ್ತಾರೆ. ಸದಸ್ಯರಿಗೆಲ್ಲರಿಗೂ ಕೂಡ ಸಿಟ್ಟಿಂಗ್ ಫೀಸ್ ಅನ್ನ ಕೊಡಲಾಗುತ್ತೆ, ಸಿಟ್ಟಿಂಗ್ ಚಾರ್ಜಸ್ ಅನ್ನ ಕೊಡಲಾಗುತ್ತೆ. ಅಧ್ಯಕ್ಷರಿಗೆ ಸುಮಾರು 50,000 ರೂಪಾಯಿ ಗೌರವ ಧನವನ್ನ ನೀಡಲಾಗುತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ. ಇನ್ನು ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ನಲ್ಲಿ ಬಂತು ಅಂತಂದ್ರೆ ಅಧ್ಯಕ್ಷರಿಗೆ ಸುಮಾರು 25,000 ರೂಪಾಯಿ ಗೌರವ ಧನವನ್ನ, ಹಾನರೇರಿಯಂ ಇದನ್ನ ನೀಡಲಾಗುತ್ತೆ. ಒಟ್ಟಾರೆ 224 ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ ಕರ್ನಾಟಕದಲ್ಲಿ. 224 ಕಾನ್ಸ್ಟಿಟ್ಯೂನ್ಸಿಗಳು ಇಂಟು 25,000 ಅಂತಂದ್ರೆ somewhere it will comes around 56 ಲಕ್ಷ ರೂಪಾಯಿಗಳು ಪ್ರತಿ ತಿಂಗಳಿಗೆ. ಹಾಗೆ 31 ಡಿಸ್ಟ್ರಿಕ್ಟ್ಸ್ಗಳಿದ್ದಾವೆ, 31 ಜಿಲ್ಲೆಗಳಿದ್ದಾವೆ ಕರ್ನಾಟಕದಲ್ಲಿ. 31 ಜಿಲ್ಲೆಯ ಸಮಿತಿಗಳಿಗೆ ಅಧ್ಯಕ್ಷರಿಗೆ 50,000 ರೂಪಾಯಿಯನ್ನ ಕೊಡಲಾಗತ್ತೆ. ಅದು ಸುಮಾರು ಒಂದು 15.5 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ವೆಚ್ಚವಾಗುತ್ತೆ. ಸೊ ಇನ್ನು ಕ್ಯಾಬಿನೆಟ್ ರ್ಯಾಂಕ್ ಇದ್ದವರಿಗೆ ಏನೇನನ್ನ ನೀಡ್ತಾರೆ, ಕಾರು ಓಡಾಡೋದಕ್ಕೆ ಕಾರ್ ಇರುತ್ತೆ, ಮನೆ ಇರುತ್ತೆ, ಹಾಗೆ PA ನೀಡಲಾಗುತ್ತೆ. ಇದೆಲ್ಲವೂ ಕೂಡ ಇರುತ್ತೆ. ಇನ್ನು ಕೆಲವೊಂದಷ್ಟು ಜನ ಮಾತನಾಡ್ತಿದ್ದಾರೆ, ಹಾಗೆ ವಿರೋಧ ಪಕ್ಷವೂ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸುಮಾರು 33 ಜನ ಸಂಪುಟ ದರ್ಜೆ ಸಚಿವರಿದ್ದಾರೆ. ಅದರ ಹೊರತಾಗಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಿದ್ದಾರೆ, ಅವ್ರಿಗೂ ಕೂಡ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ನೀಡಲಾಗಿದೆ, ಬಸವರಾಜ ರಾಯರೆಡ್ಡಿ ಅವರು. ಅದರ ಜೊತೆಗೆ ನೀತಿ ಹಾಗೂ ಕಾರ್ಯಕ್ರಮ ಸಲಹೆಗಾರರಾಗಿ BR ಪಾಟೀಲ್ರನ್ನ ಮೊನ್ನೆ ತಾನೇ ನೇಮಕವನ್ನ ಮಾಡಲಾಯಿತು, ಅವರು ಕೂಡ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿದ್ದಾರೆ. ಇನ್ನು ಅದರ ಹೊರತಾಗಿ ಕಾನೂನು ಸಲಹೆಗಾರರಾಗಿ ಮೊದಲ ಬಾರಿ ಆಯ್ಕೆಯಾದಂತಹ AS ಪೊನ್ನಣ್ಣ ಇದ್ದಾರೆ. ಕಾನೂನು ಘಟಕದ ಅಧ್ಯಕ್ಷರಾಗಿದ್ರು, KPCC ಕಾನೂನು ಘಟಕದ ಅಧ್ಯಕ್ಷರಾಗಿದ್ರು ಈ ಹಿಂದೆ. ಅವರು ವಿಧಾನಸಭೆಯ ಚುನಾವಣೆಯಲ್ಲಿ ಗೆದ್ದು ಬಂದು ಈಗ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾಗಿದ್ದಾರೆ. ಅವ್ರಿಗೂ ಕೂಡ ಕ್ಯಾಬಿನೆಟ್ ದರ್ಜೆಯನ್ನ ನೀಡಲಾಗಿದೆ. ಇನ್ನು ಮಾಧ್ಯಮ ಸಲಹೆಗಾರರಿದ್ದಾರೆ, ಅವ್ರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ. ಹಾಗೆ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿ ಗೋವಿಂದ ರಾಜು ಇದ್ದಾರೆ, ಹಾಗೆ ನಾಸೀರ್ ಅಹಮದ್ ಇದ್ದಾರೆ. ಇವರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಅದರ ಹೊರತಾಗಿ ಕರ್ನಾಟಕದಿಂದ ದೆಹಲಿಯ ಪ್ರತಿನಿಧಿಯಾಗಿ TV ಜಯಚಂದ್ರ, ಬಹಳ ಹಿರಿಯ ಶಾಸಕರು, ಬಹಳ ಹಿರಿಯ ಒಂದು ರಾಜಕಾರಣಿ ಕೂಡ ಆಗಿರ್ತಕ್ಕಂಥದ್ದು. ಬಹಳಷ್ಟು ಬಾರಿ, ಬಹಳ ವರ್ಷಗಳ ಕಾಲ ಇಡೀ ಸದನವನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಅವರು ಹಿ ಇಸ್ ಒನ್ ಆಫ್ ದ ಸೀನಿಯರ್ ಮೆಂಬರ್. ಸೊ ಅವರಿದ್ದಾರೆ. ಹಾಗೆ ಪ್ರಕಾಶ್ ಹುಕ್ಕೇರಿ, ಇವರು ಕೂಡ ಸಂಪುಟ ದರ್ಜೆ ಸಚಿವರ ಸ್ಥಾನಮಾನವನ್ನ ಇಟ್ಟುಕೊಂಡಿದ್ದಾರೆ. ಆಸ್ ಪರ್ DIPR ನಾನು ಹೇಳಿದ್ದ ಹಾಗೆ ಸುಮಾರು 16 ಕೋಟಿ ರೂಪಾಯಿಗಳು ಖರ್ಚು ಆಗಬಹುದು ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಗೊತ್ತಿಲ್ಲ, ಇದು ಖರ್ಚು ಮೀರಬಹುದು ಅಥವಾ ಕಡಿಮೆ ಆಗುವ ಬಗ್ಗೆ ಆಲೋಚನೆ ಕಾಣ್ತಾ ಇಲ್ಲ. ಬಟ್ ಸ್ಟಿಲ್ ಕಡಿಮೆ ಆಗ್ಲಿಲ್ಲ ಅಂತಂದ್ರೂ ಕೂಡ ಅಲ್ಲಿವರೆಗೂ ಕೂಡ ಬರುತ್ತೆ. ಬಟ್ ಕಾರ್ಯಕರ್ತರಿಗೆ ಒಂದು ಹೊಸ ಗ್ಯಾರಂಟಿಯನ್ನ ನೀಡುವ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಒಂದು ಹೊಸ ಚೈತನ್ಯವನ್ನ ತುಂಬುವ ಸಲುವಾಗಿ ಪಕ್ಷ ಬಹುಶಃ ಈ ಒಂದು 6ನೇ ಗ್ಯಾರಂಟಿಯನ್ನ ತನ್ನ ಕಾರ್ಯಕರ್ತರಿಗಾಗಿ ಅನೌನ್ಸ್ ಮಾಡಿರಬಹುದು ಅನ್ನುವಂತಹ ಮಾತುಕತೆಯು ಕೂಡ ನಡೀತಾ ಇದೆ. ಗೊತ್ತಿಲ್ಲ ಇದು ಎಲ್ಲಿ ಮಟ್ಟಿಗೆ ಹೋಗುತ್ತೆ, ಎಲ್ಲಿ ತನಕ ಇದು ಕ್ಯಾರಿ ಆಗತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಅಂದ್ರೆ ಒಂದು ಸರ್ವೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಸಿತ್ತು. ಗ್ಯಾರಂಟಿ ಅನುಷ್ಠಾನ ಎಷ್ಟರ ಮಟ್ಟಿಗಾಗಿದೆ, ಎಲ್ರಿಗೂ ಕೂಡ ತಲುಪಿದೆಯಾ, ಅದು ನಮಗೆ ವೋಟ್ ಆಗಿ ಪರಿಣಮಿಸುತ್ತಾ? ಈಗ ಗ್ಯಾರಂಟಿ ಕೊಡೋದು ಒಂದು ವಿಚಾರ, ಅದರ ಹೊರತಾಗಿ ಅದು ಒಂದು ಪಕ್ಷಕ್ಕೆ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಆಲೋಚನೆ ಮಾಡಬೇಕು. ಇಟ್ಸ್ ಅ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಯೋಚನೆ ಮಾಡ್ತು ಅಂತ ಆಯ್ತು ಅಂತಂದ್ರೆ, ಯಾವುದೇ ಪಕ್ಷವಾಗ್ಲಿ, ವೆದರ್ ಇಟ್ ಇಸ್ BJP, ವೆದರ್ ಇಟ್ ಇಸ್ JDS, ವೆದರ್ ಇಟ್ ಇಸ್ ಕಾಂಗ್ರೆಸ್, ತಾವು ನೀಡಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಿದ ನಂತರದಲ್ಲಿ, ಆ ಭರವಸೆಗಳು ಜನರಿಗೆ ತಲುಪಿದ ನಂತರದಲ್ಲಿ ಆ ಜನರ ಮತಗಳು ತಮ್ಮ ಪಕ್ಷಕ್ಕೆ ಬರುತ್ತೆ ಅನ್ನುವಂತಹ ಗ್ಯಾರಂಟಿ ಏನು ಅನ್ನುವಂತಹ ಬಿಗ್ ಕ್ವಶನ್ ಪಾರ್ಟಿಯ ನಾಯಕರಲ್ಲಿ ಇದ್ದೇ ಇರುತ್ತೆ. ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಸಣ್ಣ ಇಂಟರ್ನಲ್ ಸರ್ವೆಯನ್ನ ಮಾಡಿಸಲಾಯಿತು. ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಹೆಲ್ಪ್ ಆಗೋದಿಲ್ಲ ಅನ್ನುವಂತಹ ಔಟ್ಪುಟ್ ಬಂತು ಅಂತ ಹೇಳಿ ಕಾಣಿಸುತ್ತೆ. ಹಾಗಾಗಿ ಈ ಒಂದು ಹೊಸ ಗ್ಯಾರಂಟಿಯನ್ನ ಇನ್ಕ್ಲೂಡ್ ಮಾಡುವ ಮುಖಾಂತರವಾಗಿ ಸರ್ಕಾರದಿಂದ ಜನರನ್ನ ತಲುಪುವಂತಹ ಪ್ರಯತ್ನ ಆಗ್ತಾ ಇದೆ. ತಮ್ಮ ಕಾರ್ಯಕರ್ತರ ಮುಖೇನವಾಗೇನೆ ಆಗ್ತಾ ಇತ್ತು. ಬಟ್ ಕಾರ್ಯಕರ್ತರು ಇದರಲ್ಲಿ ಈ ಸಮಿತಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಾಗ್ಲಿ, ಕ್ಷೇತ್ರವಾರು ಮಟ್ಟದಲ್ಲಾಗ್ಲಿ ಅಥವಾ ರಾಜ್ಯ ಮಟ್ಟದಲ್ಲಾಗ್ಲಿ ಯಾರಿಗೂ ಕೂಡ ಕಾರ್ಯಕರ್ತರನ್ನ ಹೊರತುಪಡಿಸಿ ಯಾವ ಶಾಸಕರಿಗೂ ಯಾವ ಇತರೆ ಮಿನಿಸ್ಟರ್ಗಳಿಗೂ ಯಾರಿಗೂ ಕೂಡ ಇನ್ಕ್ಲೂಡ್ ಮಾಡೋದಿಲ್ಲ ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ದಿಸ್ ಇಸ್ ಗುಡ್, ಓಕೆ. ಬಟ್ ಕಾರ್ಯಕರ್ತರಿಗೆ ಹೊಸ ಚೈತನ್ಯವನ್ನ ತುಂಬುವಂತಹ ಕಾರ್ಯಕ್ರಮ ಇದು.
ಕಾರ್ಯಕರ್ತರಿಗೆ ಒಂದು ಹೊಸ ಚೈತನ್ಯವನ್ನ ತುಂಬುವಂತಹ ಸಮಿತಿ ಇದು ಅಂತ ಹೇಳಿ ಬಹುಶಃ ಇದನ್ನ ವ್ಯಾಖ್ಯಾನವನ್ನ ಮಾಡಬಹುದಾಗತ್ತೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ, ಯಾವ ರೀತಿಯಾದಂತಹ ಔಟ್ಪುಟ್ ಬರುತ್ತೆ, ಈ ಸಮಿತಿ ಅತಿ ಶೀಘ್ರದಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ ಅಂತ ಹೇಳಿ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಹೇಳಿದ್ದಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಅಂತ ಹೇಳ್ತಾ ಈ ಹೊತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಕರ್ನಾಟಕ ತಕ್.